ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸೂಪರ್ ರೆಸಿಪಿ ಜೊತೆನೇ ಬಂದಿದ್ದೀನಿ. ಇವತ್ತು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಟ್ ಇವತ್ತು ಈ ವಿಡಿಯೋನ ನಾನು ಯಾರು ಪಿ ಜಿಲಿದ್ದಾರೆ, ರೂಮಲ್ಲಿದ್ದಾರೆ, ಹಾಸ್ಟೆಲಲ್ಲಿದ್ದಾರೆ, ಸೊ ಅವ್ರಿಗೆ ಈ ವಿಡಿಯೋನ ಡೆಡಿಕೇಟೆಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ, ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಬನ್ನಿ ತಿಳ್ಕೊಳ್ಳೋಣ ಈ ಸೂಪರ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ಇದಕ್ಕೆ ಏನೇನು ಸಾಮಾನು ಇಂಗ್ರೀಡಿಯೆಂಟ್ ಬೇಕು ಅಂತಲೂ ನೋಡ್ಕೊಳ್ಳೋಣ. ಇದಕ್ಕೆ ನಾನು ಅರ್ಧ kg ಅಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಸಣ್ಣ ಟೊಮ್ಯಾಟೊನ ತಗೊಂಡಿದ್ದೀನಿ. 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗಂತೂ ಕೊತ್ತಂಬರಿ ಸೊಪ್ಪು ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಈಗ ಇಲ್ಲಿ 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಪಲಾವ್ ಎಲೆ ಮತ್ತು ಏಲಕ್ಕಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಈ ಬಿರಿಯಾನಿ ಸ್ಪೆಷಲ್ ಏನಪ್ಪ ಅಂತ, ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ. ನಾನಿವತ್ತು ಪಿಜನ್ ಅವರ ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ಯೂಸ್ ಮಾಡೋದ್ರಿಂದ ತುಂಬಾ ಈಸಿ. ಸೊ ಈ ಥರ ಒಂದು ನಿಮಗೆ ಸಿಲ್ವರ್ ತಪ್ಪಲೆ ಕೊಟ್ಟಿರ್ತಾರೆ, ಮೇಲ್ಗಡೆ ಕ್ಲೋಸ್ ಮಾಡೋಕ್ಕೆ ಲಿಡ್ ಕೂಡ ಕೊಟ್ಟಿರ್ತಾರೆ. ಸೊ ಇದು ನೋಡಿ, ಈ ಥರ ತೆಗೆದ್ರೆ ಕೆಳಗಡೆ ಕಾಯಿಲ್ ಇದೆ. ಸೊ ಕಾಯಿಲ್ ಆ ಪಾತ್ರೆಗೆ ಟಚ್ ಆಗಿ ಬಿಸಿ ಆಗುತ್ತೆ. ಈಗ ನಾನಿಲ್ಲಿ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಬೇಕು. ಅದರಲ್ಲಿ ಏನು ಭಾರ ಇಲ್ಲ ಅಲ್ವಾ, ಸೊ ಕಾಯಿಲ್ಗೆ ಪಾತ್ರೆ ಟಚ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಥರ LED ಡಿಸ್ಪ್ಲೇ ಕೊಟ್ಟಿರ್ತಾರೆ, ಒಂದು ಕುಕ್ ಮತ್ತು ಒಂದು ವಾರ್ಮ್. ಸೊ ನೀವು ಈ ಥರ ಕೆಳಗಡೆ ಬಟನ್ ಕ್ಲಿಕ್ ಮಾಡಿದ್ರೆ ಕುಕ್ಕಿಗೆ ಹೋಗುತ್ತೆ, ಅದು ಕುಕ್ ಆಗುತ್ತೆ. ಕುಕ್ ಕಂಪ್ಲೀಟ್ ಆದಮೇಲೆ, ಅಂದರೆ ಅಡುಗೆ ಕಂಪ್ಲೀಟ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ವಾರ್ಮ್ಗೆ ಹೋಗುತ್ತೆ. ವಾರ್ಮ್ ಅಂದರೆ ನೀವು ಅಡುಗೆ ಮಾಡಿದ್ದನ್ನು ಸ್ವಲ್ಪ ಕಾಲಕ್ಕೆ ಬಿಸಿಯಾಗಿ ಇಡುತ್ತೆ ಇದು. ಈಗ ಎಣ್ಣೆ ಕೂಡ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಕೊಳ್ಳೋಣ ಮತ್ತು ಏಲಕ್ಕಿ ಹಾಕೊಳ್ಳೋಣ ಮತ್ತು ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಕೂಡ ಹಾಕೊಳ್ಳೋಣ. ಈಗ ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಪುದೀನ ಕೂಡ ಹಾಕೊಳ್ಳೋಣ. ಜೊತೆಗೆ ಆನಿಯನ್ ಕೂಡ ಫ್ರೈ ಆಗುತ್ತೆ, ಪುದೀನ ಕೂಡ ಫ್ರೈ ಆಗುತ್ತೆ. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಈ ವಿಡಿಯೋನ ಯಾರು ಪಿ ಜಿಲಿ, ರೂಮಲ್ಲಿ, ಹಾಸ್ಟೆಲಲ್ಲಿ ಇರ್ತಾರೋ ಅವ್ರಿಗೆ ಡೆಡಿಕೇಟೆಡ್ ಮಾಡ್ತೀನಿ ಅಂತ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಹೋಟೆಲ್ ಊಟ ಇಲ್ಲ ಆಚೆ ಕಡೆ ಊಟ ತಿಂದು ಬೋರ್ ಆಗಿರುತ್ತೆ. ಮನೆ ಊಟ ತಿನ್ನಬೇಕು ಅಂತ ಅನಿಸುತ್ತೆ, ಏನಾದರೂ ಸ್ಪೆಷಲ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಈಗ ಏನಾದರೂ ಅಡುಗೆ ಮಾಡ್ಕೋತೀನಿ ಅಂತ ಹೇಳಿದರೆ ಗ್ಯಾಸ್ ತರಬೇಕು, ಸ್ಟವ್ ತರಬೇಕು. ಅದಕ್ಕೆ ಈಗ ಚಿಕನ್ ಬೇಯಿಸ್ಕೊತೀನಿ ಅಂತ ಹೇಳಿದ್ರೆ ಕುಕ್ಕರ್, ಆ ಥರ ಎಲ್ಲ ಒಂದು ತೊಗೊಂಬರ್ಬೇಕಂದ್ರೆ ಉದ್ದಾದ್ರಿಂದ ಏನಾದರೂ ತೊಗೊಂಡು ಬರ್ತಾನೆ ಇರಬೇಕಾಗತ್ತೆ. ಸೊ ಅದ್ರ ಬದಲು ಈ ಥರ ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ತೊಗೊಂಡ್ರೆ ನೀವು ಯಾವಾಗ ಬೇಕಾದರೂ ರೂಮಲ್ಲಿ ಮಾಡ್ಬೋದು, ಪಿ ಜಿಲಿ ಮಾಡ್ಕೋಬೋದು. ಹಾಸ್ಟೆಲ್ ಇರೋಗಂತ ನೋಡಿ, ಕುಕ್ಕರ್ ಸೌಂಡ್ಗೆಲ್ಲ ಬರಲ್ಲ, ಆರಾಮ್ಸೆ ನಿಮ್ಮ ಯಾರು ಇದ್ದಿರ್ತಾರೆ ವಾರ್ಡನ್ ಕಡೆಯಿಂದನೂ ಬಚಾವಾಗ್ಬೋದು. ಸೊ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೇನೆ, ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೇನೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಟೊಮ್ಯಾಟೊಲಿರೋ ಜ್ಯೂಸಿ ಎಲ್ಲ ಬರಬೇಕು. ಮತ್ತು ಇದು ಹೇಳಿರೋ ಪ್ರಕಾರ ಇದು ಸ್ಪೆಷಲ್ ಬಿರಿಯಾನಿ. ಯಾಕೆಂದರೆ ಇಲ್ಲಿ ಯಾವುದೇ ಥರ ಮಸಾಲೆನ ರುಬ್ಕೋತಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಅನುಕೂಲ ಇರಲ್ಲ ಅಲ್ವಾ ಪಿ ಜಿಲಾಗಲಿ ಹಾಸ್ಟೆಲಲ್ಲಾಗಲಿ. ಸೊ ಈ ಮಸಾಲ ಹಾಕಿನೇ ಬಿರಿಯಾನಿ ಮಾಡ್ಬೋದು. ನೋಡಿ, ನಿಮಗೆ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊತ್ತಂಬರಿ, ಪುದೀನ ಎಲ್ಲ ಥರನೂ ಸಿಗುತ್ತೆ. 10 ರೂಪಾಯಿ ಪ್ಯಾಕೆಟ್ ಕೊಟ್ಟರೆ ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ ಅದೆಲ್ಲ ಸಿಗುತ್ತೆ ಅಲ್ವಾ. ಈಗ ನೋಡಿ, ನಾನು ಚಿಕನ್ ಕೂಡ ಹಾಕೋತಾ ಇದ್ದೇನೆ. ಇಲ್ಲಿ 1.5 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕೋತಾ ಇದ್ದೇನೆ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೇನೆ ಮತ್ತು ಹಸಿಮೆಣಸಿನ್ಕಾಯಿ. ಈಗ ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕೊಳ್ಳೋಣ. ನಿಮ್ಗೆ ಖಾರ ಸ್ಪೈಸಿ ಯಾವ ಥರ ಬೇಕು ಅಂತ. ನಾನಿಲ್ಲಿ 1ರಿಂದ 2 ಸ್ಪೂನಷ್ಟು ಖಾರದ ಪೌಡ್ರ್ ಹಾಕೋತಾ ಇದ್ದೇನೆ, ಖಾರದ ಪುಡಿ.
ನೀವು ಸ್ಪೈಸಿ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ ಅಲ್ವಾ. ಸೊ ನಿಮ್ಮ ಟೇಸ್ಟ್ ತಕ್ಕಂತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಕೂಡ ಹಾಕೊಳ್ಳಿ. ಇದೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಇದಕ್ಕೆ ನಾನು ನೀರು ಹಾಕೋತಾ ಇಲ್ಲ, ಹಾಗೆ ಫ್ರೈ ಮಾಡ್ಕೋತಾ ಇದ್ದೇನೆ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ. ಈಗ ಲೇಡೀಸ್ ಯಾರಾದರೂ ವರ್ಕ್ ಮಾಡ್ತಾ ಇರ್ತಾರೆ, ಆಫೀಸ್ಗೆ ಹೋಗಬೇಕು, ಬೇರೆ ಕಡೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ರು ಈ ಥರ ಕುಕ್ಕರ್ ತೊಗೊಂಡ್ರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಒಂದೊಂದ್ಸಲ ವಿಷಲ್ ಬರ್ತಾ ಇರುತ್ತೆ, ಹೋಗಿ ಆಫ್ ಮಾಡೋಕ್ಕಾಗಲ್ಲ, ಮೀಟಿಂಗ್ ಇರುತ್ತೆ, ಕೆಲಸಗಳಿರುತ್ತೆ. ಸೊ ಈ ಥರ ನೀವು ರೈಸ್ ಇಟ್ಟಿದ್ರೆ ಅದೇ ಆಗಿ ಕುಕ್ಕಾಗಿ ಅದೇ ವಾರ್ಮ್ ಕೂಡ ಹೋಗುತ್ತೆ, ಮತ್ತು ನೀವು ಬಂದು ಆಫ್ ಕೂಡ ಮಾಡ್ಬೋದು. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ಸ್ ಏನು ಅಂತ ಹೇಳಿದರೆ, ಇದು ಸ್ವಲ್ಪ ಸ್ಲೋ ಕುಕ್ಕಿಂಗ್ ಆಗುತ್ತೆ. ನೀವು ಕುಕ್ಕರಲ್ಲಿ ಮಾಡ್ತಿರಲ್ಲ ಅಷ್ಟು ಫಾಸ್ಟಾಗಿ ಆಗಲ್ಲ, ಬಟ್ ತುಂಬ ಸ್ಲೋ ಕೂಡ ಇಲ್ಲ ಆಗುತ್ತೆ. ಬಟ್ ಏನಾದರೂ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಮಾಡೋಕ್ಕೆ ಹೋಗ್ಬಿಡಿ, ಆರಾಮ್ಸೆ ಟೈಮ್ ಇದ್ದಾಗ ಕೂಲಾಗಿ ಮಾಡ್ಕೊಳ್ಳಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸೋಣ. ನೋಡಿ ಎಷ್ಟು ಸಕ್ಕತ್ತಾಗಿ ಬೇಯ್ತಾ ಇದೆ ಅಂದ್ಕೊಂಡು. ನಾನು ನೀರು ಕೂಡ ಹಾಕಿಲ್ಲ, ಸೊ ಚಿಕನಲ್ಲಿ ಏನಿದೆ ನೀರು ಅದೇ ಬಿಟ್ಟು ಈ ಥರ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಕುಕ್ಕಿಂಗ್ ಕೂಡ ಆಗ್ತಾರೆ, ಎಷ್ಟು ಮಾಮೂಲಿ ನೀವು ಗ್ಯಾಸಲ್ಲೆಲ್ಲ ಮಾಡ್ತೀರಲ್ಲ ಅದೇ ಥರ ಕುಕ್ ಆಗ್ತಾಯಿದೆ ಇದರಲ್ಲೂ ಕೂಡ. ಈಗ ಸ್ವಲ್ಪ ಕರ್ಡ್ ಹಾಕೋತಾ ಇದ್ದೇನೆ ನಾನು. ಕರ್ಡ್ ಹಾಕೊಳ್ಳೋದ್ರಿಂದ ಪಲಾವ್ ಜ್ಯೂಸಿನೆಸ್ ಇರುತ್ತೆ, ಮತ್ತು ಚಿಕನ್ ಪೀಸ್ಗಳು ಕೂಡ ಜ್ಯೂಸಿನೆಸ್ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ, ಯಾಕಂದರೆ ಯಾವುದೇ ಥರ ಮಸಾಲ ರುಬ್ಬಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು ಗರಂ ಮಸಾಲ ಹಾಕೋತಾ ಇದ್ದೀನಿ. ನಾವು ಚಕ್ಕೆ ಲವಂಗ ಕೂಡ ಹಾಕಿಲ್ಲ, ಸೊ ಗರಂ ಮಸಾಲದಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಅದು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ ಗ್ರೇವಿ ಟೈಪೇ ಬಂದಿದೆ. ಸೊ ಈ ಥರ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದಿದೆ, ಬಟ್ ಚಿಕನ್ ಪೀಸ್ ಸ್ವಲ್ಪ ಬೇಯಬೇಕು. ನಾನು 1 ಗ್ಲಾಸಷ್ಟು ಅಕ್ಕಿನ ನೆನೆಸಕ್ಕಿಟ್ಟಿದ್ದೆ, ಸೊ ಅದು ನೆಂದಿದೆ ಕೂಡ. ಈಗ ಅದಕ್ಕೆ ಹಾಕ್ಕೊಳ್ಳೋಣ. ಬಾಸ್ಮತಿ ರೈಸ್ ತೊಗೊಂಡಿದ್ದೆ ನಾನು, ಸೊ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೋಡಿ ಈಗ ಪರ್ಫೆಕ್ಟಾಗಿ ನಮಗೆ ಗ್ರೇವಿ ಟೈಪ್ ಆಗಿದೆ ಇದು. ಈಗ ರೈಸ್ ಹಾಕೋಬೋದು, ನಾವು ಅಕ್ಕಿ ಹಾಕೋಬೋದು. ಈ ಕುಕ್ಕರಲ್ಲಿ ಏನು ಗೊತ್ತಾ, ಬರೀ ರೈಸ್ ಐಟಮ್ ಮಾಡಬೇಕು ಅಂತ ಏನೂ ಇಲ್ಲ, ಸಾಂಬಾರು ಕೂಡ ಮಾಡ್ಬೋದು. ಇನ್ ಕೇಸ್ ಗ್ಯಾಸ್ ಖಾಲಿ ಆದಾಗ ವೇಟ್ ಮಾಡಿಕೊಂಡು ಬೇರೆಯವ್ರಿಗೆ ಕೇಳೋ ಬದಲು ಒಂದು ಟೈಮ್ ಆರಾಮ್ಸೆ ನೀವು ಇದರಲ್ಲಿ ಸಾಂಬಾರೆಲ್ಲ ಮಾಡ್ಕೋಬೋದು, ಮ್ಯಾಗಿ ಮಾಡ್ಕೋಬೋದು, ಸೂಪ್ ಮಾಡ್ಕೋಬೋದು. ಯಾರಾದರೂ ತುಂಬ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಟ್ರಾವೆಲಲ್ಲಿ ಕೂಡ ಇದನ್ನು ಕ್ಯಾರಿ ಮಾಡ್ಕೋಬೋದು. ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದ್ಸಲ ಟೇಸ್ಟ್ ನೋಡಿ, ಇನ್ ಕೇಸ್ ಉಪ್ಪು ಕಮ್ಮಿ ಇದ್ದರೆ, ಖಾರ ಕಮ್ಮಿ ಇದ್ದರೆ ಈಗ ಹಾಕ್ಕೊಳ್ಳಿ. ಈ ಥರ ಮಧ್ಯ ಕೂಡ ತೆಗೆದು ನೀವು ನೋಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗ್ತಾ ಇದೆ ಅಂತ. ಸೊ ಲಿಡ್ಡಲ್ಲಿ ಒಂದು ಹೋಲ್ ಥರ ಕೊಟ್ಟಿದ್ದಾರಲ್ಲ, ಸೊ ಅಲ್ಲಿ ಪ್ರೆಷರೆಲ್ಲ ಹೋಗುತ್ತೆ. ನೋಡಿ ತುಂಬ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಸೊ ಇದರಲ್ಲಿ ಏನು ಟೆನ್ಷನ್ ತೊಗೊಳಂಗೆ ಇಲ್ಲ, ನೀವು ಕುಕ್ ಆದ ತಕ್ಷಣ ಅದು ವಾರ್ಮ್ಗೆ ಹೋಗುತ್ತೆ, ತಳನೂ ಹಿಡಿಯಲ್ಲ. ನೋಡಿ ಈಗ ರೈಸ್ ರೆಡಿ ಆಗಿದೆ ನಮ್ಮ ಬಿರಿಯಾನಿ, ಅದು ವಾರ್ಮ್ಗೆ ಹೋಗಿದೆ. ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂತ. ವಾವ್, ಸಕ್ಕತ್ತಾಗಿ ಬಂದಿದೆ. ನಿಮಗೆ ಬೇಜಾರಾದಾಗ, ಮನೆ ನೆನಪಾದಾಗ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಎಷ್ಟೋ ಸಮಾಧಾನ ಆಗುತ್ತೆ. ಏನು ಗೊತ್ತಾ, ಡೈಲಿ ಹೋಟೆಲಲ್ಲಿ ತಿನ್ನೋರಿಗೆ ಮನೆ ಊಟ ಇಷ್ಟ, ಡೈಲಿ ಮನೇಲಿ ತಿನ್ನೋರಿಗೆ ಹೋಟೆಲ್ ಊಟ ಇಷ್ಟೇ ಅಲ್ವಾ. ಸೊ ಹಾಗಾಗಿ ಎಲ್ಲ ಥರ ಚೇಂಜಸ್ ಇರಬೇಕು. ಈಗ ನಮ್ಮ ಬಿರಿಯಾನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಕಲರಲ್ಲೇ ಗೊತ್ತಾಗುತ್ತೆ ಟೇಸ್ಟ್ ಯಾವ ಥರ ಇದೆ ಅಂತ ಅಲ್ವಾ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೇಮ್ ರೆಸಿಪಿನೂ ನೀವು ತಪ್ಪೆಯಲ್ಲೂ ಕೂಡ ಇಲ್ಲ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಸಲ ಏನು ಗೊತ್ತಾ, ನಾವೇ ಅಡುಗೆ ಮಾಡಿ ತಿಂತೀವಲ್ಲ, ಅದೆಷ್ಟೋ ಸಮಾಧಾನ ಕೊಡುತ್ತೆ. ಇಲ್ಲಾಂದರೆ ನಾವು ಜೊತೆ ಸೇರಿ ಅಡುಗೆ ಮಾಡಿ ಜೊತೆ ಇರೋರಿಗೂ ಊಟ ಮಾಡಿಸ್ತೀವಲ್ಲ, ಅದ್ರ ಖುಷಿನೇ ಬೇರೆ ಅಲ್ವಾ.
ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿತ್ತು ಮತ್ತು ಮನೆಯವರೆಲ್ಲ ಏನು ಹೇಳಿದ್ರು ಅಂತ. ಮತ್ತು ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.